ನೋಡಿದ್ರ ಮ್ಯಾಚ್ ಧ್ವಂಸ ಅನ್ನೋ ಒಂದು ವರ್ಡ್ ಮಾತ್ರ ನಂಗೆ ಜ್ಞಾಪಕ ಬರ್ತಾ ಇರೋದು. ಯಾಕಂದ್ರೆ 10 ಓವರಲ್ಲಿ 155 ರನ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ. 154 ಟಾರ್ಗೆಟ್ ಇರುತ್ತೆ. ಜನರಲಿ ಏನೋ 15 16ನೇ ಓವರ್ ಹೊಡಿತಾರೆ ಅಥವಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ 18 19 ಅಂತೆಲ್ಲ ಮಾತಾಡ್ತೀವಿ. ಬಟ್ ಈ ಸೀರೀಸ್ ಅಲ್ಲಿ ನಾನು ಸ್ಕೋರ್ ನೋಡ್ಕೊಂಡ್ ಬರ್ತಾ ಇದ್ದೆ, ಇಂಡಿಯಾದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ಆಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಆಡ್ತಾ 238. ಮೊನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ 209 ಹೊಡಿತಾರೆ 15.2 ಓವರ್ ಅಲ್ಲಿ. ಇವತ್ತು 154 ಚೇಸ್ ಮಾಡ್ಬೇಕಾಗಿರುತ್ತೆ, ಕೇವಲ 10 ಓವರ್ ಅಲ್ಲಿ ಹೊಡೆಯೋದು. ಗುರು, ಯಾವ್ದೋ ಒಂದು ಸ್ಕೂಲ್ ಟೀಮ್ ಬಂದಿದ್ಯಾ, ಹಿಂಗ್ ಹಾಕೊಂಡು ವಾಣಿಸ್ತಾವ್ರಲ್ಲ ನಮ್ಮವರು ಅಂತ ಹೇಳ್ಬೋದು. ಅಥವಾ ನಮ್ಮವ್ರು ನೆಕ್ಸ್ಟ್ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ಆಡ್ತಾ ಇದಾರ, ಇನ್ಎಫೆಕ್ಟಿವ್ ಬೌಲಿಂಗಾ ಇವ್ರದ್ದು ಗೊತ್ತಿಲ್ಲ ಗುರು. ಬಟ್ ನಿಜವಾಗ್ಲೂ ಅಭಿಷೇಕ್ ಶರ್ಮಾ ಆಗ್ಲಿ, ಇಶಾನ್ ಕಿಶನ್ ಆಗ್ಲಿ, ಸೂರ್ಯಕುಮಾರ್ ಯಾದವ್ ನನ್ನ ಪ್ರಕಾರ ಇದು ಅವ್ರಿಗೆ ಬೆಸ್ಟ್ ಸೀರೀಸ್ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಅಲ್ಲಿ 32 ರನ್ ಮಾಡ್ತಾರೆ, ಕಳೆದ ಮ್ಯಾಚ್ ಅಲ್ಲಿ 82 ನಾಟ್ಔಟು, ಇವತ್ತಿನ ಪಂದ್ಯದಲ್ಲೂ 50+ ನಾಟ್ಔಟ್. ಟಚ್ ಅಲ್ಲಿ ಇರ್ಲೇ ಇಲ್ಲ ಈ ವ್ಯಕ್ತಿ, ಗೊತ್ತಲ್ಲ. 468 ದಿವಸ ಆಗಿತ್ತು ಹಾಫ್ ಸೆಂಚುರಿ ಮಾಡಿ, ಈಗ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ ಮಾಡಿರೋದು. ಆಮೇಲೆ ಆ ಒರಿಜಿನಲ್ ಸೂರ್ಯಕುಮಾರ್ ಯಾದವ್ ವಾಪಸ್ ಬಂದಿರೋದು, ಇದು ಬಿಗ್ಗೆಸ್ಟ್ ಪಾಸಿಟಿವ್ ಟೀಮ್ ಇಂಡಿಯಾ.